ಸಮಾಧಾನ ಮಾಡ್ಕೋಬೇ. ಏನು ಸಮಾಧಾನ ಮಾಡ್ಕೊಳ್ಳೋದವ, ಏನು ಸಮಾಧಾನ ಮಾಡ್ಕೊಳ್ಳೋದು? ನನ್ನ ಮಗನ ನುಂಗಿ ನೀರು ಕುಡಿದು ಬಿಟ್ರಲ್ಲ. ಇದೊಬ್ಬ ಮಗ ಕಣ್ಣು ಮುಚ್ಚಿದ ಜಾಸ್ತಿ ಅಡುವು ಯಾರಿಗಿನ್ ಮ್ಯಾಗ ನಮ್ಮ ವಂಶಕ್ಕೆ ದಿಕ್ಕಿಲ್ದಂಗೆ ಆಗ್ಬಿಡ್ತಲ್ಲ ಅಂತ. ಅಪ್ಪ ನೀನು ಹಿಂಗೆ ಹತ್ರ ಅವನ ಗತಿ ಏನಾಗಬೇಕು ಹೇಳು. ಸ್ವಲ್ಪರ ಸಮಾಧಾನ ಮಾಡ್ಕೊರಿ ಇಬ್ರು. ಹಿಂಗೆ ಅಳ್ತಾನೆ ಇದ್ರೆ ನನ್ನಿಂದ ನೋಡೋಕ್ಕಾಗೋದಿಲ್ಲ. ಸಮಾಧಾನ ಮಾಡ್ಕೋಬೇ. ಏನು ಮಾಡೋಕ್ಕಾಗತ್ತ, ಅವನ ಆಯಸ್ಸಿದ್ದಿದ್ದ ಅಷ್ಟು. ಸಮಾಧಾನ ಮಾಡ್ಕೊ. ಎಲ್ಲ ಗ್ರಹಗತಿ ಏನ ಮಾಡ್ಕೊಂಬಂದಕ್ಕಿ ತಾಳಿ ಭಾಗ್ಯ ಗಟ್ಟಿರ್ಬೇಕು. ಏನ ಆಕೆ ಹಣೆ ಬಾರ್ದಾಗ ಅದಿಲ್ಲೇ ಇಲ್ಲ ಅಂದ್ರೆ ಮಾಡ್ಕೊಂಡದ್ ಮಕ್ಳು ಎಲ್ಲಾರ ಪೂರ್ಗಣ್ತಾವನು ಹೇಳಂಗಾರ ನೋಡೋಣ. ನನಗೆಲ್ಲ ಗೊತ್ತು. ನನ್ನ ಮಗಗೆ ಇನ್ನೂ ಬೇಕಾದಷ್ಟು ಆಯಸ್ಸಿತ್ತು. ಅವ ಹುಟ್ಟಿದಾಗ ಜೋಯಿಸ್ರು ಹೇಳಿದ್ರು ರಾಜ ನಂಗಿರ್ತಾನಿವ ಅಂತೇಳಿ. ಇಷ್ಟು ಗಡ ಹಂಗಾರ ಹಿಂಗೆ ಅಕ್ಕನ ಅಂತಂದ್ರೆ ಅದಕ್ಕೆ ಏನು ಕಾರಣ ಹೇಳಂಗಾರ ನೋಡೋಣ ನೀನೇ. ಏನು ಕಾರಣ? ಗ್ರಹಗತಿ ಬಂದಕ್ಕಿ ಕಾಲ್ ಗುಣ ಸರಿ ಇಲ್ಲ ಅಂತ ಇಲ್ಲೇ ಗೊತ್ತಾಕೈತಿ. ನನ್ನ ಮಗನ ನುಂಗಿ ನೀರು ಕುಡ್ದು ಬಿಟ್ಲಿಕ್ಕಿ, ನೂರು ಕುಡ್ದು ಬಿಟ್ಲು. ಕಡಿಗೆ ಅವ ಸಾಯಕ್ಕೆ ಕಾರಣನೂ ಈಕಿನೇ ಗೊತ್ತನ. ಮೇಲೆ 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 ಫೋನ್ ಹಚ್ಚಿ ಅವಂಗೆ ಕಿರಿಕಿರಿ ಆಗಂಗೆ ಮಾಡಿ, ಅವ ಫೋನ್ ತೊಗೊಂಡು ನೋಡು ಹಂಗೆ ಮಾಡಿ, ಅವ ಎಲ್ಲದಾನ ಏನು ಎತ್ತ ಅನ್ನೋದು ವಿಚಾರ ಇಲ್ಲ. ಫೋನ್ ನೋಡಕ್ ಹೋಗಿ ಬಿದ್ದಾನ ಅಂತ ಅಷ್ಟು ಹೇಳಿದ್ರು ಅವರು. ಮುಚ್ಚವ ಬಾಯಿ, ಸಾಕು ಮುಚ್ಚ ಬಾಯಿ. ದೇವ್ರ ಮೆಚ್ಚು ಅಂತ ಮಾತಾಡ. ಏನ ಹೊಟ್ಟಿಗೆ ಅನ್ನ ತಿನ್ನೋದು ಮಾತಾಡುವ ನೀನು? ಏನ ನಿನ್ನ ಮಗ ಫೋನ್ ನೋಡಕ್ ಹೋಗಿದ್ದಾನ? ಡಾಕ್ಟರ್ ಹೇಳಲಿಲ್ಲ ಅಷ್ಟು ಕ್ಲಿಯರ್ ಆಗಿ? ಕುಡ್ದಾನ ಈಡಾಗಿ ಬ್ಯಾಲೆನ್ಸ್ ತಪ್ಪಿ ಎತ್ತಬೇಕಾದ ಡಿವೈಡರ್ ಹೊಡೆದ್ ಬಿದ್ದಾನ ಅಂತೇಳಿ ಜೊತೆಗಿದ್ದರು ಹೇಳಲಿಲ್ಲ ನಮ್ನಿ ಕುಡ್ದಿದ್ದ ಅಂತೇಳಿ. ಅವ ಇನ್ನೊಬ್ಬ ಬದಿ ಕುಡ್ದಾನಲ್ಲ, ಅವ ಹೇಳಿಲ್ಲ ನಾವು ಬೈಕ್ ಓಡಿಸ್ಬೇಡ ನಾ ಹೊಡಿತೀನಿ ಅಂತ ಹೇಳಿದ್ರು ಅವನ ಇಸ್ಕೊಂಡು ಹೊಡೆದ ಅಂತೇಳಿ. ಕುಡುದು ನಿಶೆ ಹೆಚ್ಚಾಗಿ ಅವ ಬಿದ್ದ ಕುಡುದು ಹೊತ್ನ್ಯಾಗ ಟ್ರೀಟ್ಮೆಂಟ್ ಕೊಡಾಕು ಬರ್ಲಾರ್ದಂಗೆ ಕುಡ್ದಾನವ, ದಾರ್ಯಾಗ ಕಲಸ ಆಗುವಂಗ. ಆ ನಮ್ನಿ ಕುಡುಕ ಮಗನ್ ನೀ ಹೆತ್ತ ನನ್ನ ಮಗಳಿಗೆ ಮಾತಾಡ್ತೀಯನ? ತಾಳಿ ಗಟ್ಟಿಲ್ಲಕ್ಕಿದು, ಹಣೆ ಬಾರ್ ಗಟ್ಟಿಲ್ಲ, ಗೃಹಗತಿ ಗಟ್ಟಿಲ್ಲ, ಮುತ್ತೈತನ ಇಲ್ಲ ಅಂತೇಳಿ ಹೊಟ್ಟಿಗೆ ಅನ್ನ ತಿನ್ನೋರು ಯಾರು ಇದನ್ನ ಮೆಚ್ಚುದಿಲ್ಲ. ತಿಳ್ಕೊಂಬಿಡ ನೀನು. ನಿನ್ನ ಮಗ ಕುಡ್ದು ಊರ್ ಹೊಂಟುಂಟ್ಲೆ ಬಾಯ ಮಣ್ಣಾಕೊಂಡು ಹೋದ. ಇಲ್ಲೇ ಇದ್ದು ನನ್ನ ಮಗಳ ಬಾಳೆ ಅತಂತ್ರ ಆತೋ. ಕಣ್ಣೀರ್ ಹಾಕುವಂತ ಕುಂತತಿ ನನ್ನ ಕಂದ. ಆಕೆಗೆ ಹಂಗೆಲ್ಲ ಮಾತಾಡ್ತೀಯಲ್ಲ? ನಿನಗೆ ಯಾರು? ನಿನ್ನನ್ ತಾಯ ನಿನ್ನೊಂದು ಹೆಣ್ಣ ನೀನು? ಇಲ್ಲೋಡ, ನನ್ನ ಮಗ ಕುಡಿದು ಕಡಿಮೆ ಮಾಡಿದ್ದ. ಶಾಂತವ, ನೀ ಬಾಯಿಗೆ ಬಂದಾಗ ಮಾತಾಡಕ್ ಹೋಗ್ಬೇಡ. ಕೇಳಿಕಿನ್ನ ಏನ ಎಲ್ಲ ಗೊತ್ತೈತಿ. ಏನ ಎರಡೆರಡು ದಿನ ಮನಿಗೆ ಬರ್ಲಾರ್ದಂಗೆ ಇದ್ದಿದ್ದು ಗೊತ್ತೈತಿ. ನೀ ತಾಯಿ ಅದಕ್ಕೆ ಮಗನ್ ಹಿಡ್ತಾಗ ಇಟ್ಕೊಳ್ಳೋದು ಗೊತ್ತಿಲ್ಲ, ಸರಿ ದಾರಿ ತರೋದು ಗೊತ್ತಿಲ್ಲ. ನನ್ನ ಮಗಳನ್ನ ಗೊತ್ತಿದ್ದು ಹಳ್ಳಕ್ ಹಾಕಂಗ್ ಮದುವೆ ಮಾಡಿಕೊಟ್ಟಿ ನೀನು. ಮದುವೆ ಮಾಡಿಂದ ನನ್ನ ಮಗ ನನ್ನ ಕೂಸು ಅನುಭವಿಸಿದ್ದೆಲ್ಲ ನೋಡೆ ನಾನು. ಏನ ನನ್ನ ಗಂಡ ಹುಂಬ್ರಂಗ್ ಕೊಟ್ಟು ಮದುವೆ ಮಾಡಿಬಿಟ್ಟ. ಇವೆಲ್ಲ ವಿಚಾರಿಸಿ ಏನ ನನಗೇನಾರ ಮೊದಲ ಗೊತ್ತಿತ್ತು ನಿನ್ನ ಮಗ ಹಿಂತಾವ ಅಂತಂದ್ರೆ ನನ್ನ ಮಗಳು ಎಡಗಾಲು ಇಲ್ಲಿ ಇಡಿಸ್ತಿದ್ದಿಲ್ಲ ನಾನು. ಕಂದ ಕಣ್ಣೀರ್ ಹಾಕೋಂತ ಕುಂತತಿ. ನಿನ್ನ ಮಗಳು ಬದುಕ್ಯಾಳ, ನಿನ್ನಿದ್ರಿಗೆ ಅದಾಳ. ನನ್ನ ಕಂದ ಹೋತಲ್ಲ, ಅದನ್ನ ಹೇಳು. ಹೊಟ್ಟಿ ಸಂಕಟ ಯಾರ ಮಂದಿ ಹೇಳಿ? ನಿನ್ನ ಹೊಟ್ಟಿ ಸಂಕಟ ಅನುಭವಿಸು. ನಿನ್ನ ಮಗಗೆ ಅಂತ ಬುದ್ಧಿ ಕಲ್ಸಿಯಲ್ಲ, ಮೊದ್ಲಿರ್ತ ಹಿಡ್ತಾಗ ಇಟ್ಕೊಳ್ಳೋದು ಗೊತ್ತಿಲ್ಲಾರ್ದ ಎತ್ತಬೇಕತ್ತ ಲೂಜ್ ಬಿಟ್ಟು ಲಂಗು ಲಗಾಮಿಂದ ಏನ ಕುಡ್ದು ತೂರಾಡ್ಕೊಂತ ಮನಿಗೆ ಬಂದಾಗ ಅವತ್ತ ಬೂಟ್ಲೆ ಹೊಡೆದು ಬುದ್ಧಿ ಹೇಳಾರ್ದ ಬಿಟ್ಟಿದ್ದಲ್ಲ, ಈಗ ಅನುಭವಿಸು. ಅದನ್ನೇನು ಮಂದಿ ಮೇಲೆ ಹವಾಲ್ತಿ ಹಾಕ್ತಿ ನೀನು? ಮತ್ ನನ್ನ ಮಗಳಿಗೆ ಮಾತಾಡ್ತೇನ? ನನ್ನ ಮಗಳಿಗೆ ಎಷ್ಟು ಹಿಂಸೆ ಕೊಟ್ಟಿರಿ, ಎಷ್ಟೆಲ್ಲ ಮಾತಾಡಿರಿ, ಏನ್ ನನಗೆ ಯಾವ್ದು ಗೊತ್ತಿಲ್ಲ ಅಂತ ತಿಳ್ಕೊಂಡಿರ? ನಿಮ್ಮ ಮಗಳ ಹೇಳವ, ಹೇಳ. ಅವೇನ್ ನಿನ್ನ ಅರಿಬೇವ ತುಂಬ್ಕೊಂಡು ಪಟ ನಡಿ ನಮ್ಮ ಜೊತೆಗೆ ಹೋಗೋಣ. ಎಲ್ಲಿಗೆ? ನನ್ನ ಮನೆಗೆ. ನನ್ನ ಮಗಳನ್ನ ಕರ್ಕೊಂಡು ಹೊಂಟೇನಿ. ಇಲ್ಲಿರೋದೇನ್ ಬೇಕಾಗಿಲ್ಲ. ಗಂಡಿದ್ದಾಗ ನೆಮ್ಮದಿ ಇಲ್ಲ ಆಕಿಗೆ. ಏನ ಅವ ಇದ್ದ ಅಂತ ಬಿಟ್ಟಂಗ ಈಗ ಅವನ ಇಲ್ಲ ಅಂದ್ರೆ ಇಲ್ಲಿರೋ ಕೆಲಸ ಏನೈತೆ ನನ್ನ ಮಗಳದ? ನನ್ನ ಮಗಳ ಇಲ್ಲಿರೋ ಕೆಲಸನೇ ಏನಿಲ್ಲಕ್ಕಿದ. ಏನ ನನ್ನ ಮಗಳಿಗೆ ನನ್ನ ಮನೆ ಐತಿ ಬೇಕಾದಂಗ. ಏನ ಅಲ್ರಿ ಇರ್ತಾಳಲ್ಲ ಆರಾಮಾಗಿ. ಇದೆಲ್ಲ ಇಷ್ಟು ದಿನ ಏನ್ ನಡೀತಲ್ಲ ಕೆಟ್ಟ ಕನಸು ಅನ್ಕೊಂಡು ಮರ್ತು ಬಿಡುವಂತ ನನ್ನ ಮಗಳಿಗೆ. ಒಳ್ಳೆ ಬಂಗಾರದಂತ ಹುಡುಗನ ಹುಡುಕಿ ನನ್ನ ಮಗಳಿಗೆ ಲಗ್ನ ಮಾಡೋದು ನನಗೆ ಗೊತ್ತೈತಿ. ನನ್ನ ಮಗಳನ್ನ ಹೆಂಗ್ ನೋಡ್ಕೋಬೇಕಂತ ನನಗೆ ಗೊತ್ತೈತಿ. ಈ ಸಲ ನನ್ನ ಗಂಡನ ಕೈಯಾಗ ಹಿರೇತನ ಕೊಡೋದಿಲ್ಲ, ನಿಮ್ಮಂತರ ಕೈಯಾಗ ನನ್ನ ಮಗಳು ಸಿಗಿಸೋದಿಲ್ಲ. ನಾನಾ ಸ್ವತಃ ನನ್ನ ಮಗಳಿಗೆ ಬಂಗಾರದಂಗ ಹುಡುಗನ ಹುಡುಕಿ ಇನ್ನೊಂದು 6 ತಿಂಗಳು ಹೋಗ್ಲಿ, ಇದೆಲ್ಲ ಮರೀಲಿ, ನನ್ನ ಮಗಳಿಗೆ ನಾ ಮದುವೆ ಮಾಡೋದು ನನಗೆ ಗೊತ್ತೈತಿ. ಮಾಡತ್ತೀವ, ಮಾಡ್ತಿ. ಮಗಳ ಗಡ್ಮುಡೋದಾಳಲ್ಲ, ಮಾಡ್ತಿ. ಆಮೇಲೆ ಅವನೊಬ್ಬ ನುಂಗಿ ನೀರು ಕುಡಿದ್ಲಂದ್ರೆ ನಿನಗೆ ಗೊತ್ತಾಕತಿ. ಅರಿಷ್ಟ ಬಾಯಿ ಮುಚ್ಚು ಸಾಕು. ಏನ ಬಾಯಿ ದೇವ್ರ ಮೆಚ್ಚಂಗಿಲ್ಲ. ಇದನ್ನ ಹೋದಿತ್ತು ನಾಲಿಗೆ ಸೇದಿ. ನಡಿಯವ ಹೋಗು, ಅರ್ಬಿ ತುಂಬ್ಕೊಂಬರೋಗ್ ನೀನು. ಅದಕ್ಕೆ ಮಾತಾಡ್ರಿ. ಅಲ್ಲ, ಅವ್ರು ಕರೆದ್ರಂತ ನೀವು ಹೊಂಟು ಬಿಟ್ಟಿರಲ್ಲ. ಅಲ್ಲ ಅದಕ್ಕೆಮ್ಮ, ಇಲ್ಲ ನಮ್ಮಪ್ಪ ನಮ್ಮವ್ ನೋಡ್ಕೊಳ್ಳೋರು ಯಾರು? ನೀವೀ ಮನೆ ಸುಸಿ, ಇಲ್ಲಿದ್ದು ನೀವು ಬಾಳೆ ಮಾಡ್ಬೇಕು. ನೀ ಅದಿಲ್ಲ ನಿಮ್ಮ ನಿಮ್ಮಪ್ಪ ನೋಡ್ಕೊಳಕ ಇರು. ನನ್ನ ಮಗಳ ಯಾಕೆ ಇಲ್ಲಿ ನಿಮ್ಮ ಮನೆಗೆ ಬಡ್ ಬಡ್ಕೊಂತ ಚಾಕ್ರಿ ಮಾಡ್ಕೊಂತ ಇರ್ಬೇಕ? ಗಂಡನ ಇಲ್ಲ ನನ್ನ ಮಗಳಿಗೆ ಏನು ಹರ್ಕತ್ ಬಿದ್ದತಾನೆ ಇಲ್ಲಿರಕ? ಬೇಕಾಗಿಲ್ಲ. ನನ್ನ ಮಗಳೆಲ್ಲ ರಾಣಿ ಹಂಗಿರ್ತಾಳ. ನಿಮ್ಮವ್ವ ಮಾತಾಡೋ ಮಾತಿಗೆ ನನ್ನ ಮಗಳಂತ ಸುಮ್ಮನೆ ನಿಂತಾಳ. ಬೇರೆ ಯಾವ್ಯಾರ ಬೆರಿಕಿ ಹೆಣ್ಣು ಮಗಳಾಗಬೇಕಿತ್ತು. ನಿಂದ್ರಿಸಿ ಹೊಡಿತಿದ್ಲು. ನೋಡ್ವಾ, ಬಾಯಿ ಊಟ ಬಟ್ಟ ಬಿಡಬೇಡ ನೀನು. ಬಾಯಿಗೆ ಬಂದಾಗ ಮಾತಾಡಕ್ ಹೋಗ್ಬೇಡ ನೀನು. ಈಕಿ ಮನೆಗೆ ಬಂದಾಗಿಂದ ನಮ್ಮ ಮನೆಗೆ ನೆಟ್ಟಿಗೆ ಹೇಳಿಗಿಲ್ಲ. ಬಾಯಿ ಮುಚ್ಚಾಕ. ನನ್ನ ಮಗಳು ಹುಟ್ಟಿದ ಮೇಲೆ ನಮ್ಮ ಮನೆಗೆ ಏಳಿಗೆ ಅಂತ ಕಂಡಿದ್ದು. ಏನ ನನ್ನ ಮಗಳ ಕಾಲ್ಗುಣ ಏನಂತ ನನಗೆ ಗೊತ್ತೈತೆ. ಒಲಿ ಮುಂದೆ ಹೇತ ಅಯ್ಯ ಹಣೆ ಬಾರ ಅನ್ನೋರು ನೀವು. ನಿಮ್ಮ ಹಣೆ ಬಾರ ನೆಟ್ಟಿಗಿಲ್ಲ, ನನ್ನ ಮಗಳಿಗೆ ಹೇಳ್ತೀರನ? ಹೋಗವ, ನೀ ಅರ್ಬಿ ತುಂಬ್ಕೊಂಬರೋಗ. ಅಲ್ಲ ಆಂಟಿ, ಮತ್ತು ನಮ್ಮಪ್ಪ ನಮ್ಮವ್ ನಾನು ಹೆಂಗೆ ನೋಡ್ಕೊಳಕತ್ತಿ? ನಾನು ಗಂಡನ ಮನೆಗೆ ಇರಕ್ಕೆ, ಇವ್ರನ್ನ ಕರ್ಕೊಂಡೋಗಿ ಅಲ್ಲಿ ಇಟ್ಕೊಳಕ್ಕೂ ಆಗಲ್ಲ, ನಾನು ಇಲ್ಲಿ ಬಂದು ಇರೋಕ್ಕೂ ಆಗಂಗಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊರಿ.
ವಯಸ್ಸಾಗಕತ್ತೈತಿ ಬರ್ಬರ್ತಾ ಏನು ವಯಸ್ಸು ಕೂಡ ಬರ್ತತ ನೀವೇ ಹಿಂಗೆ ಅಂದ್ಬಿಟ್ರೆ ಹೆಂಗಂತ. ಹೇಳಿದವ ಚಲೋ ಹೇಳಿದಿ ಬಿಡು. ಅಬ್ಬಾ 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 ಹಾ ಚಿಣಿಮಿಣಿ ಚಿಂತಾಮಣಿ ಎಷ್ಟು ಚಂದ ಅರಳು ಹೊಡ್ದಂಗ್ ಮಾತಾಡ್ತೀವ. ಗಿಡದನ್ ಮಂಗೆ ಕೈ ಬಿಡ್ಬೇಕು. ಹೇ ಅವು ಚೀರಾಡ್ತಾಳ ಮಗಳು ಬೆಲ್ಲದಂಗ್ ಮಾತಾಡ್ತಾಳ. ಇಂಥವೆಲ್ಲ ನನ್ನಂತೇಳಿ ಹೇಳಕ್ ಹೋಗ್ಬೇಡವ ನೀನು. ನನ್ನ ಮಗಳಿಗೆ ಏನ್ ಹರ್ಕತ್ ಬಿದ್ದತಿ ಇಲ್ಲ ನಿಮ್ ಚಾಕ್ರಿ ಮಾಡ್ಕೊಂತ ಬಿದ್ದಿರಂತದ್ದು ಏನ್ ಹರ್ಕತ್ತಿಲ್ಲ. ವಯಸ್ಸಾಗೈತಂತ ವಯಸ್ಸಾದವ್ರು ಮಾತಾಡ್ದಂಗ್ ಮಾತಾಡಕತ್ತಾರ ಇವ್ರು. ಸಮಾಧಾನಾಗಿ ಪ್ರೀತಿಯಿಂದ ನಾಲ್ಕು ಮಾತಾಡಿದ್ರೆ ಆಗದಾತು. ಅಯ್ಯೋ ಪಾಪ ಹುಡುಗಿ ಜೀವನ ಅತಂತ್ರ ಆತಲ್ಲ ಅಂತ ಏನಾರ ವಿಚಾರ ಮಾಡಿದ್ರೆ ಅಯ್ಯೋ ಹೆಂಗಪ್ಪ ಇಷ್ಟು ಒಳ್ಳೆ ಅತ್ತಿ ಮಾವನ್ ಬಿಡಿಸಿ ಕರ್ಕೊಂಡು ಹೋಗೋದು ಅಂತ ನಮ್ಮ ಮನಸ್ಸೇ ಬರ್ತಿತ್ತು. ಹೇ ದೇವ್ರೆ ಇವಕ್ಕದೆಲ್ಲ ಎಲ್ಲೈತಿ. ನಮ್ಮ ಇವ್ರು ಮಾತಾಡೋ ಮಾತಿಗೆ ಬಾಯಿ ಮುಚ್ಕೊಂಡು ಇಷ್ಟು ದಿನ ಇದ್ದಿದ್ದೇ ಹೆಚ್ಚು. ನಾವು ಇನ್ನೂ ಬಾಯಿ ಮುಚ್ಕೊಂಡಿರ್ತೇವೆ ಅಂತ ತಿಳ್ಕೊಬೇಡ್ರಿ. ಏನ್ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ. ನನ್ನ ಮಗಳು ನನ್ನ ಮನೆಗೆ ಬರ್ತಾಳ, ಆಕಿನ್ ನೋಡಾಕ ಯಾರು ಬರ್ಕೂಡ್ದು. ನಿಮ್ಮ ಮನಿದ್ ₹1 ಏನ ಬಿಡಗಾಸು ನಮಗ್ ಬೇಕಾಗಿಲ್ಲ. ಅಲ್ಲಿ ಹೋದ್ಮೇಲೆ ಏನಾರ ಕೇಸ್ ಹಾಕಿ ಗಂಡನ ಮನಿದ್ ಬೇಕು ಬೇಡ ಬೇಕೇ ಬೇಕು ಅಂತ ಏನಾರ ತೆಗೆದ್ರೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಇದಕ್ಕೆ. ಬ್ಯಾಡ ಅಂತ ಹೇಳಕತ್ತಿಲ್ಲ. ನಿಮ್ಮ ಮನಿದ್ ₹1 ಬೇಡ, ನಿಮ್ ಸವಾಸನು ಬೇಡ. ಏನ ಅಲ್ಲ ಯಾರಿಗ್ ಬೇಕಾಗೈತೆ ವಾ ತಾಯಿ. ನೆಮ್ಮದಿ ಏನದ ನನ್ನ ಮಗಳಿಗೆ ಸಿಗ್ಲಿಲ್ಲ. ನಿನ್ನ ಮನೆ ರೊಕ್ಕ ತಗೊಂಡು ಏನ್ ಮಾಡ್ಬೇಕಾಗೈತೆ ನನ್ನ ಮಗಳ ಪಾಪ. ಇನ್ನು ರೊಕ್ಕ ರೂಪಾಯಿ ಅನ್ನೋದ್ರಾಗ ಅದಿರಿ ಎಲ್ಲ ಸುರ್ಕೋರಿ. ನಿಮ್ಮ ಹೆಣಕ್ಕ ಚಂದ ಮಾಡ್ಕೋರಿ. ಏನ ಮಗ ಹೋದ ಅಂತ ಅಳ್ತಾ ಇದೀರಲ್ಲ, ರೊಕ್ಕ ಎಲ್ಲ ಯಾರಿಗ್ ಕೊಡ್ತೀರಿ? ಇಟ್ಕೋರಿ ನೀವೇ. ಮಗಳದಾಳ ಮಗಳಿಗೆ ಕೊಡ್ರಿ, ಹಳೆಯಾಗಿ ಇಡ್ ಮಾಡ್ರಿ. ಒಂದ್ ತಿಳ್ಕೊರಿ, ನನ್ನ ಮಗಳನ್ನ ಈ ಮನಿಗೆ ಮದುವೆ ಮಾಡಿ ಕೊಟ್ಟ ಮೇಲೆ ಚಂದ ನೋಡ್ಕೊಲಿಲ್ಲ ನೀವು. ಕಣ್ಣೀರ್ ಹಾಕ್ಸಿದ್ರಿ. ನನ್ನ ಮಗಳ ಏನ ಯಾಕಾರ ಈ ಮನಿಗೆ ಬಂದ ಅಂತೇಳಿ ಕಣ್ಣೀರ್ ಹಾಕೈತಿ ನನ್ನ ಮಗಳು. ನಿನ್ನ ಮಗ ಒಂದು ದಿನಕ್ಕೂ ನೆಮ್ಮದಿ ಕೊಡ್ಲಿಲ್ಲ. ಕುಡ್ದು ಬಂದು ಬಾಯ್ ಮಾಡೋದು, ಚೀರಾಡೋದು, ಕಿರಿಕಿರಿ ಮಾಡೋದು, ಹಿಂಸೆ ತರ ಆಗೋದು. ನನ್ನ ಮಗಳು ಒದ್ದಾಡ್ಬಿಟ್ಟತಿ ವಿಲಿ 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 ಅಂತೇಳಿ. ಆ ನೋವು ಸಂಕಟಕ್ಕ ಆ ದೇವ್ರು ಸಾಕಿನ್ನ ನೀ ಇಲ್ಲಿರೋದು ಬೇಡ ಅಂತೇಳಿ ಹಿಂಗ್ ಮಾಡಿದ್ನು ಏನು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಐತಿ. ನನ್ನ ಮನಸ್ಸಿಗೆ ಅದೇ ಅನ್ನಿಸ್ತಾ ಇರೋದು. ಆದ್ರೆ ನನ್ನ ಮಗಳನ್ನ ಇಲ್ಲಿಂದ ಬಿಡುಗಡೆ ಮಾಡಕ ನಿಮಗಿಷ್ಟು ದೊಡ್ಡ ಶಿಕ್ಷೆ ಕೊಟ್ಟಾನ ದೇವ್ರು. ಇಷ್ಟೇ ಮನಿಗೆ ಬಂದ ಸೊಸಿ ಮಹಾಲಕ್ಷ್ಮಿ ಆಕಿ ಕಣ್ಣೀರ್ ಹಾಕ್ಸೋದು, ಆಕಿ ಚಿತ್ರಿಂಶೆ ವಿನಾಕಾರಣ ಕೊಡೋದು ಒಳ್ಳೇದಲ್ಲ. ಏನ ಗಂಡನ ಮನಿಗೆ ಆಕಿನೇ ಕೆಟ್ಟದಾಳ ಅಂದ್ರೆ ಒಂದು ಮಾತು. ನನ್ನ ಮಗಳು ಏನ ಸಹಿಸ್ಕೊಂಡು ಹೋಗಿತ್ತು ಎಲ್ಲದನ್ನು. ಅಂತಕಿ ಹಿಂಸೆ ಕೊಟ್ಬಿಟ್ರಲ್ಲ, ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನ. ಅದಕ್ಕೆ ಹಿಂಗಾಗಿರೋದು ನಿಮಗೆ. ಅದಕ್ಕೆಮ್ಮ ಹೋಗ್ಬೇಡ್ರಿ ಅದಕ್ಕೆಮ್ಮ. ನೋಡವಾ, ನೀ ಬಾಯಿ ಮುಚ್ಕೊಂಡಿದ್ರ ನಿನ್ಗ ಒಳ್ಳೇದು. ಇಲ್ಲ ಇರಬರ ಮರ್ಯಾದಿನೂ ಕಳ್ಕೊತೀನಿ. ನೀನು ಹೇಳಕತ್ತೇನೆ ಕೇಳ. ನಿಮ್ಮ ಅಣ್ಣ ನಿಮ್ಮವ್ವ ಇಷ್ಟೆಲ್ಲ ಮಾಡ್ತಿದ್ರಲ್ಲ, ಅವಾಗ ಒಂದಿನಕ್ಕಾರ ಬಂದು ಮಾತಾಡಿದೆ ನೀನು. ಈಗ ನಿಮ್ಮವ್ವ ನಿಮ್ಮಪ್ಪ ನೋಡ್ಕೊಳಕ್ ಹೋಗ್ಬೇಕು, ಕೆಲಸಕ್ಕೆ ಬೇಕಾಗಲ್ಲ. ಅದಕ್ಕೆ ಈ ತರ ಮಾತಾಡಕತ್ತೇನ? ಬಾ ಮಗಳೇ, ಇದೆಲ್ಲ ಒಂದು ಕೆಟ್ಟ ಕನಸಿದೆ. ಏನ ಇಲ್ಲಿ ಒಂದು ನಿಮಿಷ ನಿಂದ್ರಾಕ್ ಹೋಗ್ಬೇಡ ನೀನು. ಬಾ ಬಾ. ಆಮೇಲೆ ಇವತ್ತ ಹೇಳಕತ್ತೇನೆ, ಈಗ ಹೇಳಕತ್ತೇನೆ, ನಿಮ್ಮ ಇದ್ರಿಗೆ ಹೇಳಕತ್ತೇನೆ, ನನ್ನ ಮಗಳನ್ನ ಈ ರೀತಿ ನಾ ಇಡೋದಿಲ್ಲ. ಆಕಿ ಬಣ್ಣದ ಸೀರೆನ ಉಡ್ತಾಳ, ಆಕಿ ಹೆಂಗಿರ್ತಾಳ ಮದುವೆ ಆಗ್ಲಾರ್ದು ಹುಡುಗಿ ಹಂಗ ಈಗೂ ಆಕಿ ಆರಾಮಾಗೇ ಇರ್ಲಿ ನನ್ನ ಮಗಳು. ಇದನ್ನ ನಾ ಮುರಿತೀನಿ. ಇದನ್ನ ಏನ ನೀವು ಮಾಡಿದ್ದಕ್ಕೆ ನನ್ನ ಮಗಳ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಆಕಿನ ಜೀವನ ನಾ ಅಲ್ಲಿ ಹೋಗಿ ಬದ್ಲಿ ಮಾಡ್ತೀನಿ. ನಡಿ ಮಗಳೇ. ಕರ್ಕೊಂಡು ಹೋಗ್ರಿ. ನನ್ನ ಮನೆ ತೊಳೆದು ಬಳದು ಗುಡಿಸ್ಗುಂಡ ಅಂತ ಆತ. ಹೋಗ್ರಿ, ಕರ್ಕೊಂಡು ಹೋಗ್ರಿ. ಬಾರ್ವಾ ಇವತ್ತಿನ ನಿನ್ನ ಕಷ್ಟಕ್ಕೆ ನಾನಾ ಕಾರಣ ಆಗಿಬಿಟ್ಟೆ. ಬಾ. ಅಲ್ರಿ, ಅಷ್ಟು ಮಾತಾಡಕತ್ತಾಳಕಿ ಉಸಲ್ ಬಿಡ್ದಂಗ ಸುಮ್ಮನೆ ಅದಿರಲ್ರಿ ನೀವು. ಅಲ್ಲ, ನಿಮಗೆ ಸಿಟ್ಟನ್ನದ ಬರಲಿಲ್ಲ? ಅವ್ರು ಹೇಳಿದ್ರಾಗ ಏನು ತಪ್ಪಿತ್ತು? ನಿನ್ನ ಮಗ ಕುಡಿದು ಮುಕ್ಕುಳ್ಯಾಗ ಹೆಚ್ಚಾಗಿ ಹೋಗಿ ಡಿವೈಡರ್ಗೆ ಹೊಡೆದು ಬಿದ್ದು ಶಟದಿದ್ದು ಸುಳ್ಳನ? 1000 ಸಲ ಹೇಳಿದೆ 3 ಬಿಲ್ಲಿ ಕುಡ್ದು 6 ಬಿಲ್ಲಿ ಹಾರಾಡಬೇಡ ಸುಳಿ ಮಗನ ಅಂತೇಳಿ. ನನ್ನ ಮಾತು ಕೇಳಿದ್ನಾ? ಹಿಂಗೆ ಆಗದದು. ಎಷ್ಟೋ ಸಲ ಈ ವಿಚಾರಕ್ಕೆ ನಮಗೂ ಬೇಜಾರಾಗೈತಿ. ನಮ್ಮ ಹೊಟ್ಟಿನ ಉರ್ಷನವ. ಅದಕ್ಕೆ ಹಿಂಗಾತ ಏನ ಯಾರಿಗೆ ಗೊತ್ತು. ಆಗ್ಲಿ, ಏನೇನಕ್ಕತ್ತ ಆಗ್ಲಿ. ಪಾಪ ನೋಡ, ಶಾಂತಕ್ಕನ ಮಗಳು ಅದ್ರ ಗಂಡ ಸತ್ತನಂತ ನೋಡ ಪಾಪ. ನಿನ್ನೆ ಆಗೈತಂತ ನಮಗೆ ಗೊತ್ತೇ ಇಲ್ಲ ಸುದ್ದಿ. ಯಾಕೆ ಶಾಂತಕ್ಕನು ಹೇಳೇ ಇಲ್ಲವಾ? ನಿನ್ನೆ ಆಗೈತಂದ್ರೆ ರಾತ್ರಿ ಆಗೈತಂತೆ. ಬೆಳಿಗ್ಗೆ ಹೇಳತ್ಲೆ ಇವರೆಲ್ಲರೂ ಅಲ್ಲಿ ಇದು ಕೊಟ್ಟಾರಲ್ಲ, ಮಣ್ಣಿಗೆ ಹೋಗ್ಯಾರ, ಇದು ಮಾಡ್ಯಾರ. ನನಗೆ ಈಗಾಕಿ ಶಾಂತಕ್ಕ ಮಗಳು ಕರ್ಕೊಂಬಂದ್ಲವ ಕಾರ್ನ್ಯಾಗ. ಮಗಳನ್ನ ಆಕಿ ಗಂಡ ಆಕಿ ಸೇರಿ ನೋಡ್ತೀನಿ. ಇಳಿವತ್ನ್ಯಾಗ ವಿಚಿತ್ರ ಆಗೋತು. ಪಟ್ಟ ನಂಗೆ ಮತ್ತೆ ಓಡಿ ಕೇಳಿದೆ, ಇದೇನ ಶಾಂತಕ್ಕ ಹಿಂಗೆ ಅಂತೇಳಿ. ಅವಾಗ ಹಿಂಗೆ ಆತ್ವಾ ಅಂತ ಅಂದ್ಲು. ಭಾಳ ಕೆಟ್ಟ ಅನಿಸ್ತ ಪಾಪ. ಹೌದಾ? ಅಯ್ಯೋ ದೇವ್ರೆ, ನಮಗೊಂದು ಮಾತು ಹೇಳ್ಬಾರ್ದನ ಈ ಶಾಂತಕ್ಕ. ಅಯ್ಯ ಬುಬ್ಣಿ, ಹೇಳಿದ್ರೇನು ಮನೆಗೆ ಹೋಗಿದ್ದೇನ? ಅದು ಅಲ್ದ ಹೇಳರಿ ಏನು ಮಾಡ್ಬೇಕು? ಅವ್ರ ಸಂಕಟನ ಅವ್ರಿಗೆ ಆಗಿರ್ತೈತಿ. ನಿಮ್ಗೆ ಏನು ಮಾಡ್ಬೇಕು? ಅವ್ರು ಹೇಳಿ ಏನು ಬೀಗ್ರ ಬಿದ್ರ ಹಂಗಲ್ಲಲೇ. ಆದರೂ ಪಾಪ ಹೇಳಿದ್ರೆ ಒಂದು ಮಾತಾಕಿತ್ತನ ಅಂತ. ಬಿಡು, ಕೇಳೇ ಮಾಡ್ತಿ. ಹೇಳಾರ್ದ ಒಳ್ಳೇದಾತ. ಹೇಳಿದ್ರೆ ಅಯ್ಯ ನಾವು ಬರ್ತೇವೆ ತಡಿ ಮಣ್ಣಿಗೆ ಅನ್ಬೇಕಾಕಿತ್ತು. ಎಲ್ಲಿ ಮನೆ ಕೆಲಸ ಬಗ್ಸಿ ಎಲ್ಲ ಬಿಟ್ಟು ಒಟ್ಟು ಅದು ಅಲ್ದ ಸಂಬಂಧ ಅಲ್ಲ ಸಾಟಲ್ಲ ಹೋಗಿ ನಿಲ್ಲಕತ್ತೇವ ಅಲ್ಲಿ. ಅದ್ರಾಗ ಬೇರೆ ದವಾಖಾನೆ ಕೊಟ್ಟಿದ್ದು ಮಾಡೋದು ಅಂತಾರ. ಅವೆಲ್ಲ ಮಾಡಕ್ಕಿತ್ತನ. ಹೋಗ್ಲಿ ಬಿಡು, ಹೇಳಾರ್ದ ಮಾಡಿದ್ದೆ ಒಂದ್ರ ಲೆಕ್ಕಕ್ಕೆ ಆತು. ಈಗೇನಾಯ್ತು, ಇವತ್ತು ಆಗಲಿಲ್ಲ ಅಂದ್ರು ಇವತ್ತು 15 ಅದ ಅಲ್ದ ಇರ್ಲಿ. ನಾಳೆ ಏನು ಮಾಡೋಣ, ಒಂಚೂರು ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಬರೋಣ ಅಂತ. ಏನಂತಿ ಪರಕ್ಕ?
ನೀ ಹೇಳೋದು ಬರಬರಿನ ತೀರಾ ಇಂಥ ಹೊತ್ತಿನಾಗ ಹೋಗಿ ಮಾತಾಡ್ಸ್ಲಿಲ್ಲ ಅಂದ್ರೆ ಹೌದಿಲ್ಲ ಏನು ಅನ್ಕೋಬೇಕು ಪಾಪ ಹೋಗಿ ಮಾತಾಡ್ಸ್ಕೊಂಡು ಬರೋಣಂತ. ಆದರೂ ಮದುವೆಯಾಗಿ ಏನೊಂದು ವರ್ಷ ಕಳೆದಿದ್ದಿಲ್ಲ ನೋಡವ. 1 ವರ್ಷ ಆಗಿತ್ತನಲ್ಲ, 1 ವರ್ಷನೂ ಆತೋ ಇಲ್ಲ ಯಾರಿಗೆ ಗೊತ್ತ. ಆಗೈತಿ ಸೊಸಿ ಹಡ್ಯಾಕ ಹೋಗ್ಯಾಳ ಆಗಲೇ 9ರಾಗ ಬಿದ್ದು. ಸೊಸಿ ದೌಡ ನಿಂತತಿ ಆಗ ಯಾಕ ಈಕಿವ ಹಿಂಗೆ ಆಕತ್ತಂತೇಳಿ ಇನ್ನೂ ದೌಡ ನಿಂತಿಲ್ ಕಾಂತತವ. ದೇವ್ರು ಒಳ್ಳೇದಾತ. ಅದೊಂದು ಕೂಸುನು ಆಗಿಬಿಟ್ಟಿದ್ರೆ ಏನು ಮಾಡ್ಬೇಕಿತ್ತು ನೋಡು, ಖುಷಿನ ಕಟ್ಕೊಂಡು ಪಾಪದ. ಹೌದಿಲ್ಲ, ಈಗ ವಸ್ತಿನ ಆತ ಸುಮ್ಮನೆ ಕಳ ಹೌದಿಲ್ಲ. ಅಲ್ಲ ಅದಕ್ಕೇನಾಗಿತ್ತಂತ ಆರಾಮಿತ್ತಲ್ಲವ. ಕುಡಿತಿತ್ತಂತ ಮುಕ್ಕುಳೇರೆ ಮಠ ಕುಡಿತಿತ್ತಂತ. ಕುಡ್ದ ಎಲ್ಲಿ ಹಿಂಗಾತನ ಅಂತೇಳಿ ನಾ ಅಂತರು ಏನ ಹಂಗ ಆಗೈತದ. ಕುಡ್ದ ಆಗಿರೋದದು ಮತ್ತೇನಲ್ಲ. ಅಯ್ಯೋ ಎಕ್ಸಿಡೆಂಟ್ ಆಗಿದ್ದಂತೆ ಎಕ್ಸಿಡೆಂಟ್ ಆಗಿದ್ದಂತೆ. ಕುಡಿದು ಗಾಡಿ ಬರೋ ಹೊತ್ನಾಗ ಬೈಪಾಸ್ನಾಗ ಅಲ್ಲೇ ಪಾರ್ಟಿ ಮಾಡಕ್ಕೆ ಹೋಗಿದ್ರಂತೆ ಡಾಬಾದ ಕಡೆ. ಪಾರ್ಟಿ ಮಾಡಕ್ಕೆ ಎದಕ್ಕೆ ಹೋಗ್ಬೇಕು ನೋಡು, ಅಷ್ಟು ದೂರ ಪಾರ್ಟಿ ಮಾಡಕ್ಕೆ ರಾತ್ರಿ. ಅದು ಇನ್ನೂ ಬಂದಿಲ್ಲ ಅಂತ ಈಕಿ ಮನ್ಯಾಗ ತಲೆ ಕೆಡ್ಸ್ಕೊಂಡದ್ ಪಾಪ ಹುಡುಗಿ. ಇವ ಮುಕ್ಕುಳಾಗ ಕುಡಿದು ಡಿವೈಡರಿಗೆ ಹೊಡೆದು ಒಬ್ಬ ಉಳ್ದಾನಂತ. ಇದ ಹೋಗೈತಂತ ಬಾಡೆ, ಊರು ಬಾಡೆ. ಓ ಹೌದನ. ನೋಡಿ ಪಾರ್ಟಿ ಗೀಟಿ ಮಾಡಕ್ಕೆ ಹೋಗಿ ಇದಾಗಿದ್ದು ಊರು ಬಿಡಾಡಿ. ಮಗನ್ನ ನೆಟ್ಟಿಗೆ ಹತೋಟಾಗಿ ಇಟ್ಟಿಲ್ಲ. ಮತ್ತು ಸೊಸಿಗೆ ಬೈದ್ಲಂತ ಕಾಲ್ಗುಣ ಬರಬರಿಲ್ಲ ಹಂಗಿಂಗೆ ಅಂತೇಳಿ. ಶಾಂತಕ್ಕೆ ಹೇಳಿ ಕಣ್ಣ ನೀರಾಕಾಗತ್ತಿತ್ತು ಪಾಪ. ಮಗಳಿದ್ರಿಗೆ ಧೈರ್ಯಲ್ಲೇ ಮಾತಾಡ್ತೇನೆ ಪರಕ್ಕ. ಆದ್ರೆ ಮನುಷ್ಯನೊಳಗೆ ನಾನು ಒಂಥರ ಕೊರಗ್ತಾದೇನವ, ಏನು ಮಾಡ್ಬೇಕಂತ ತಿಳಿವಲ್ತು. ನನ್ನ ಗಂಡ ನನ್ನ ಮಗಳನ್ನ ಅಲ್ಲಿ ಕೊಟ್ಟು ದೊಡ್ಡ ತಪ್ಪು ಮಾಡಿದ. ನಾನಾಗಿದ್ರೆ ಕೊಟ್ಟು ಮದುವೆ ಮಾಡ್ತಿದ್ದಿಲ್ಲವ ಅಲ್ಲೇ. ನನಗೂ ವಿಚಾರ ತಿಳಿಲಿಲ್ಲ ಅಂತೇಳಿ ಭಾಳ ಬೇಜಾರು ಮಾಡ್ಕೊಂಡ್ಲು. ಕರೆ ನಮ್ಮ ಹಣ ಆಸ್ತಿ ನೋಡ್ಕೊಡೋದಕ್ಕಿಂತ ಹುಡುಗ ಹೆಂಗದ ಅನ್ನೋದು ನೋಡೋದು ಮುಖ್ಯ. ಹಣ ಆಸ್ತಿ ಇವತ್ತು ಗಳಿಸ್ಬೋದು, ಇದ್ದಿದ್ದನ್ನು ಕಳ್ಕೊಬೋದು. ಆದ್ರೆ ಹುಡುಗನ ಗುಣ ಚಲೋ ಇತ್ತಂದ್ರೆ ಸಾಯತನ ಹೆಂಗಾರ ಒಂದು ನಿಭಾಯಿಸ್ಕೊಂಡು ಹೋಗ್ತಾನ, ಮಂತ್ಯಾನ ನೋಡ್ಕೊಂತಾನ, ಹೆಂಡತಿ ಚಂದಾಗಿ ಹೆಂಡತಿ ಮಕ್ಕಳು ಸಾಕ್ತಾನ. ಹೌದಿಲ್ಲ, ರೊಕ್ಕ ರೂಪಾಯಿ ತೊಗೊಂಡು ಏನು ಮಾಡ್ಬೇಕ ಪರಕ್ಕ, ಹೌದಿಲ್ಲ? ಅದು ಕರೆ ಅನ್ನ. ಸರಿ ಹಂಗಾರೆ ನಾ ಸ್ವಲ್ಪ ದೌಡ್ ಕೆಲಸ ಮುಗಿಸ್ಕೊತೀನಿ. ಬೆಳಗ್ಗೆ ನೀವು ಹೋಗುವತ್ತೆ ಹಂಗೆ ಹೋದಿರವ, ನಾನು ಬರ್ತೇನೆ. 3 ಮಂದಿ ಹೋಗಿ ಮಾತಾಡ್ಸ್ಕೊಂಬರೋಣಂತೆ. ಹಂಗೆ ಮಾಡಂಗಾರ. ಸರಿ ನಾ ಹೋಗ್ತೀನಿ, ಒಳಗೆ ಕೆಲಸದವು.